ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಯ್ಯೋ ಸುಮನ, ಏನು ಬಿಡೋ. ನೀವ್ ಬಿಡಿಸ್ಕೊಂಡಷ್ಟು ಈಸಿಯಾಗಿ ನನಗ್ ಬಿಡಕ್ಕಾಗ್ದೆ ನಿಮ್ಮನ್ನ ಈ ರೂಮ್ ಕರ್ಕೊಂಡ್ ಬಂದೆ. ಸರಿ, ಏನ್ ಹೇಳೋ. ಮಗು ಮೇಲೆ ನಿಮ್ಗೆ ಎಷ್ಟು ಹಕ್ಕಿದ್ಯೋ ನನ್ಗೂ ಅಷ್ಟೇ ಹಕ್ಕಿದೆ. ಇಲ್ಲ ಅಂತ ಯಾರು ಹೇಳಿದ್ರು? ಹಾಗ್ ನೋಡಿದ್ರೆ ನನ್ಗೆ ಜಾಸ್ತಿ ಹಕ್ಕಿರತ್ತೆ ಹೊತ್ತು ಹೆತ್ತಿರೋದಿಕ್ಕೆ. ಈ ಮಾತನ್ನ ಪದೇ ಪದೇ ಹೇಳ್ಬೇಡ, ಇರಿಟೇಟ್ ಆಗತ್ತೆ. ನನ್ ಮಾತಿಗೆ ಹಾಗನ್ಸಿದ್ರೆ ನೀವ್ ಹೇಳಿರೋ ಹೆಸರು ಕೇಳಿ ನನ್ಗೆ ಹೇಗ ಅನ್ಸಲ್ಲ? ನನ್ ಮಗಳಿಗೆ ನೈನಿ ಅಕ್ಕ ಮತ್ತೆ ವಿಶಾಲ್ ಬಾವ ಅವ್ರ ಮಗುಗೆ ಇಡ್ಬೇಕು ಅನ್ಕೊಂಡಿದ್ ಹೆಸರನ್ನ ನೀವ್ ಹೇಳ್ತಿದ್ದೀರಾ. ಆ ಮಗು ಹುಟ್ಟ ತಕ್ಷಣನೇ ಹೋಗ್ಬಿಡ್ತು. ಹಾಗಿದ್ಮೇಲೆ ಆ ಹೆಸರು ನಮ್ ಮಗುಗ್ ಹೇಗೆ ಇಡ್ತೀರಾ? ಅಯ್ಯೋ, ಹೆಸರಲ್ಲೇನಿದೆ, ತುಂಬಾ ಒಳ್ಳೆ ಹೆಸರದು. ನಿಮಗ್ ಗೊತ್ತೋ ಇಲ್ವೋ? ಗಾ ಅಂದ್ರೆ ಗಾಯತ್ರಿ ಅತ್ತೆ, ನಾ ಅಂದ್ರೆ ನೈನಿ, ವಿ ಅಂದ್ರೆ ವಿಶಾಲ್. ಹೌದು ಹೌದು ಅಂತಿದ್ದೀರಲ್ಲ, ಅದ್ರಲ್ಲಿ ನಮ್ ಹೆಸರೆಲ್ಲಿದೆ? ಅದ್ರಲ್ಲಿ ಬರೀ ಅವ್ರ ಅಮ್ಮನ ಹೆಸರು ಅವ್ರ ಹೆಸರೇ ಇದೆ. ಅಯ್ಯೋ ಯಾಕಿಲ್ಲ? ಗಾ ಅಂದ್ರೆ ಗಾಯ ಮಾಡೋ ಮನಸ್ಥಿತಿ, ನಾ ಅಂದ್ರೆ ನಾಚಿಗೇಡು, ವಿ ಅಂದ್ರೆ ವಿಕ್ರಾಂತ್ ಅನ್ನೋ ದುರದೃಷ್ಟವಂತ ನಿನ್ ಗಂಡ ಆಗಿರೋದು. ಅರ್ಥ ಆಯ್ತಾ? ನೀವೇನೇ ಹೇಳಿ ಚಿಕ್ಕಜ್ಮಾನ್ರೆ, ನಂಗಂತೂ ಗಾನವಿ ಅನ್ನೋ ಹೆಸರು ಇಷ್ಟ ಆಗಿಲ್ಲ. ನಾನ್ ಒಪ್ಕೊಳ್ಳಲ್ಲ, ಫಂಕ್ಷನ್ ನಡೆಯೋಕ್ಕೂ ಬಿಡಲ್ಲ. ಇವಳು ನೋಡಿದ್ರೆ ನಾಮಕರಣನೇ ಕ್ಯಾನ್ಸಲ್ ಮಾಡೋ ತರ ಇದ್ದಾಳಲ್ಲ. ನಂಗ್ ತಲೆ ಕೆಟ್ರೆ ನನ್ ಯಾರ ಮಾತು ಕೇಳಲ್ಲ. ನಿಜವಾಗ್ಲೂ ನೀನು ಹುಚ್ಚನೆ ಕಣೆ. ನಾನು ಗಾನವಿ ಅನ್ನೋ ಹೆಸರನ್ನ ಯಾಕೆ ಇಡಬೇಕು ಅಂತಿದ್ದೀನಿ, ಅದರ ಹಿಂದೆ ಇರೋ ಲಾಜಿಕ್ ಏನು ಅಂತ ನಿನಗೆ ಗೊತ್ತಿಲ್ಲ. ಏನೋ ಅದು. ಗಾನವಿ ಅನ್ನೋ ಹೆಸರಿಟ್ರೆ ಗಾನವಿ ನಿಲಯ ಅಂತ ಹೆಸರಿರೋ ಈ ಮನೆ, ಗಾನವಿ ಇಂಡಸ್ಟ್ರೀಸ್ ಅಂತ ಇರೋ ನಮ್ಮ ಕಂಪನಿ ಎರಡು ಮುಂದೊಂದಿನ ನಮ್ಮ ಮಗಳಿಗೆನೆ ಸಿಗುತ್ತೆ. ನಿಜಾನಾ? ನಿನ್ ಮೇಲಾಣೆ. ಓಕೆನಾ? ಈ ವಿಷಯ ಮೊದ್ಲೇ ಹೇಳ್ಬೇಕಿತ್ತು. ಗಾನವಿ ಎಷ್ಟು ಒಳ್ಳೆ ಹೆಸರು. ಗಾಯತ್ರಿ, ಬೊಂಬೆ ಜೊತೆ ಆಟ ಆಡ್ತೀಯಾ? ಕೊಡಿಸ್ಬೇಕಾ? ಸರಿ ಹೇಳಿ ಸರ್. ಗಾಯತ್ರಿಗಿಷ್ಟ ಆಗೋ ಗೊಂಬೆ ಅರೆ ರೇ ರೇ, ಎಷ್ಟೊಂದು ಗೊಂಬೆ ಇದೆಯಲ್ಲ. ಅಪ್ಪ ಅಂತ ನನ್ನನ್ನು ಯಾರೋ ಕರೆದಾಗೆ ಕೇಳಿಸ್ತಾ ಇದೆಯಲ್ಲ. ಅಮ್ಮ ಗಾಯತ್ರಿ, ಯಾವ ಗೊಂಬೆ ತಗೋತೀಯ? ನೋಡಮ್ಮ, ನೋಡು ನೋಡು, ಎಷ್ಟು ಚೆನ್ನಾಗಿದೆ ನೋಡು. ನೋಡು ಗಾಯತ್ರಿ, ಈ ಬೊಂಬೆ ಬೇಕಾ? ಈ ಬೊಂಬೆ ಇಷ್ಟ ಆಯ್ತಾ? ಸರಿ ಗಾಯತ್ರಿ, ತುಂಬಾ ಚೆನ್ನಾಗಿದೆ. ಎಷ್ಟಪ್ಪ? 600 ರೂಪಾಯಿ. 600 ರೂಪಾಯಿನಾ? ಇದು ಬೊಂಬೆ ಅಲ್ವಾ? ಗೊಂಬೆಗೆ 600 ಹೇಳಿದ್ದು. ಇಷ್ಟೊಂದು ಬೆಲೆನಾ? 200 ರೂಪಾಯಿ ತಗೋ. 500 ರೂಪಾಯಿ ಸರ್, ಫೈನಲ್.
ನೋಡಿದ್ರು ತಗೊಳ್ದೆ ಹೋಗ್ತಿದ್ದೀನಿ ಅಂತ ಈ ಗೊಂಬೆನೆ ನನ್ನನ್ನ ಅಪ್ಪ ಅಂತ ಕರೆದಂಗೆ ಅನಿಸ್ತು. ನಮಸ್ಕಾರನಪ್ಪ. ನಮಸ್ಕಾರ. ಹಾಯ್ ಮಗ್ಲೆ. ಪಾಪುಗೆ ಜ್ವರ ಕಡಿಮೆ ಆಗಿದೆಯಾ? ಹಾ ನಿನ್ನೆನೆ ಕಡಿಮೆ ಆಯ್ತಪ್ಪ. ಗುಡ್. ಈ ಗೊಂಬೆನ ನೀವು ಕೊಂಡ್ಕೊಂಡ್ರಾ? ಇಲ್ಲಪ್ಪ, ನೋಡ್ತಾ ಇದ್ದೀನಷ್ಟೇ. 500 ರೂಪಾಯಿ ಅಂತೆ. ಅಷ್ಟು ನನ್ನ ಹತ್ರ ಇಲ್ಲ. ನೀವು ಬೇಕಾದ್ರೆ ತಗೊಳ್ಳಿ. ಚಿಕ್ಕ ಮಗು ಅಲ್ವಾ, ಇಷ್ಟ ಆದ್ರೆ ತಗೊಳ್ಳಿ, ದುಡ್ಡು ನಾನು ಕೊಡ್ತೀನಿ. ನೋಡಪ್ಪ, ನಿನ್ ಒಳ್ಳೆ ಮನಸ್ಸಿಗೆ ಖುಷಿ ಆಗುತ್ತೆ, ಆದ್ರೆ ಸ್ವಾಭಿಮಾನ ಅಡ್ಡ ಬರ್ತಿದೆ. ಅರ್ಥ ಆಯ್ತು, ನಿಮ್ಮ ಇಷ್ಟ. ಹಾಗಾದ್ರೆ ನಾನೇ ತಗೋತೀನಿ. ಸರಿನಪ್ಪ. ಗಾಯತ್ರಿ, ಬೊಂಬೆ ಕೊಡಮ್ಮ. ತಗೊಳ್ಳಿ. ಓಕೆ ಸರ್, ಬರ್ತೀನಿ. ಒಳ್ಳೇದಾಗ್ಲಪ್ಪ. ಅಯ್ಯಯ್ಯೋ, ಅಳಬೇಡಮ್ಮ, ಅಳಬೇಡ. ಮುದ್ದು ಕೂಸು, ಅಳಬೇಡಮ್ಮ. ಬೊಂಬೆ ತಗೊಂಡೋದ್ರು ಅಂತ ಅಳ್ತಾ ಇದೀಯಾ? ದುಡ್ಡು ಕೂಡ ಹಾಕಿ ತಗೊಳ್ಳೋಣ ಗಾಯತ್ರಿ, ಅಳಬೇಡಮ್ಮ. ಅವರು ಗಾನವಿ ಇಂಡಸ್ಟ್ರೀಸ್ ಚೇರ್ಮನ್ ವಿಶಾಲ್ ಸರ್. ನೀವು ಬೇಕು ಅಂದಿದ್ರೆ ಈ ಗೊಂಬೆ ಅಂಗಡಿನೇ ಕೊಡ್ಸಿರೋರು. ಸಂತೋಷನಪ್ಪ. ಇಬ್ರು ಮಕ್ಕಳಿಗೆ ನಾಮಕರಣ ಅಂತ ಅಂದಿದ್ರಲ್ಲಮ್ಮ? ಹೌದು ಪುರೋಹಿತ್ರೆ. ದುರ್ದು ಆಂಟಿ, ಸುಮ್ನನ್ ಕರಿತೀರಾ? ಸುಮನಾ, ಸುಮನಾ, ಮಗುನ ಎತ್ಕೊಂಡು ಬೇಗ ಬಾ, ಪುರೋಹಿತರು ಕರಿತಾ ಇದ್ದಾರೆ. ಪೂಜೆ ಮಾಡಕ್ಕೋ ಮೇಕಪ್ ಮಾಡ್ಕೋತಿರ್ಬೇಕು, ಅದಕ್ಕೆ ಲೇಟ್ ಆಗಿದೆ ಅಷ್ಟೇ. ನೈನಿನೂ ಬಂದಿಲ್ಲ. ಅವಳು ಬಂದ್ರು ಬರ್ದೇ ಇದ್ರು ಒಂದೇ ಅಲ್ವಾ ಅಂಕಲ್? ಐ ಮೀನ್, ಅವಳು ನಾಮಕರಣ ಮಾಡ್ತಿಲ್ವಲ್ಲ ಅಂತ. ಆಫೀಸಿಂದ ವಿಶಾಲ್ ಈಗ ತಾನೇ ಬಂದಿದ್ದಾನೆ. ಸ್ನಾನ ಮಾಡಿಸಿ ಕರ್ಕೊಂಡು ಬರ್ಬೇಕಲ್ವಾ? ಈ ರೊಮ್ಯಾನ್ಸ್ಗೆ ಏನೂ ಕಡಿಮೆ ಇಲ್ಲ ಆಂಟಿ. ಕಾಮಾಲೆ ಕಣ್ಣವರಿಗೆ ಪ್ರಪಂಚ ಎಲ್ಲ ಹಳದಿಯಾಗೇ ಕಾಣುತ್ತಂತೆ. ನಿನ್ ದೃಶ್ಯನೂ ಹಾಗೆ ಆಗಿರ್ಬೇಕು, ಏನ್ ಮಾಡಕ್ಕಾಗುತ್ತೆ? ಗಂಡನ್ ಕೂಡ ಚಿಕ್ಕ ಮಗು ಹಾಗೆ ನೋಡ್ಕೊಳ್ಳೋ ಹೆಂಡತಿ ನೈನಿ. ಸ್ನಾನ ಮಾಡಿಸ್ತಾಳೆ, ಕೈ ತುತ್ತು ಕೂಡ ತಿನ್ನಿಸ್ತಾಳೆ. ಅತ್ಗೆ, ನಮ್ಮಣ್ಣನ್ಗೆ ಒಂದ್ಸಲ ಸ್ನಾನ ಮಾಡಿಸ್ಬೇಕು ನೀವು. ನೀನ್ ಸ್ವಲ್ಪ ಸುಮ್ನಿರ್ತೀಯಾ? ವಿಕ್ರಾಂತ್ ಸುಮನನಾದ್ರೂ ಕರೀರಿ ಮಾಮ್. ಅವರು ರೆಡಿ ಆಗ್ತಿದ್ದಾರಾ ಹೇಗೆ? ವಿಕ್ರಾಂತ್, ವಿಕ್ರಾಂತ್, ಸುಮನಾ, ಇಬ್ರು ಮಗಳನ್ನ ಕರ್ಕೊಂಡು ಬೇಗ ಬನ್ನಿ. ಬಂದೆ ಅತ್ತೆ. ಬಾ ವಿಶಾಲು, ಬಾ ನೈನಿ.
ಇದೇನ್ ಸುಮನ, ನಿನ್ ಮಗುನ ನಿಮ್ಮಕ್ಕ ಟಚ್ ಮಾಡಿದ್ರೇನೆ ನಿನ್ ಮೈ ಮೇಲೆ ಹಾವು ಚೇಳು ಓಡಾಡೋ ಥರ ಫೀಲ್ ಮಾಡ್ಕೋತಿದ್ದೆ. ಈಗ ನೇರವಾಗೆ ನೈನಿ ಮಡ್ಲಲ್ಲೇ ನಿನ್ ಮಗುನ ಹಾಕಿ ಅವಳ ಹಿಂದೆ ಬಾಡಿ ಗಾರ್ಡ್ ತರ ಬಂದ್ ನಿಂತಿದ್ಯಾ. ಯಾಕೆ ಅಂದ್ರೆ ಚಿಕ್ಕಮ್ಮ, ನಮ್ ವಿಶಾಲ್ ಬಾವ ಮತ್ತೆ ನೈನಿ ಅಕ್ಕ ಇಬ್ರು ಸೇರಿ ಮಗುಗೆ ಗಾನವಿ ಅಂತ ನಾಮಕರಣ ಮಾಡ್ತಿದ್ದಾರೆ, ಅದಕ್ಕೆ. ಆ ಅಯ್ಯಪ್ಪ, ಈ ಮನೇಲಿ ಯಾರು ಯಾವಾಗ ಹೇಗೆ ಬಿಹೇವ್ ಮಾಡ್ತಾರೆ ಅಂತ ಅರ್ಥನೇ ಆಗ್ತಾ ಇಲ್ಲ. ಅಕ್ಕ ತಂಗಿ ಇಬ್ರು ನಿಜವಾಗ್ಲೂ ಜಗಳ ಆಡ್ತಾರೋ ಆಡೋ ಹಾಗೆ ನಾಟಕ ಮಾಡ್ತಾರೋ ಗೊತ್ತಾಗಲ್ಲ. ಒಡಹುಡ್ತವ್ರು ನಮ್ಮ ಮಧ್ಯೆ ನಾಟಕ ಯಾಕಿರುತ್ತೆ? ಅವಶ್ಯಕತೆ ಏನು? ಸುಮನಾ, ವಿಶಾಲ್ ನಯನಿ ನಿಮ್ಮ ಮಗುಗ್ ನಾಮಕರಣ ಮಾಡೋದಂದ್ರೇನು? ಅದಕ್ಕೆ ಹೇಗೆ ಒಪ್ಕೊಂಡೆ? ಅಯ್ಯೋ ಅತ್ತೆ, ಇವತ್ ನಾನ್ ಯಾಕೆ ಒಪ್ಕೊಂಡೆ ಅಂತ ಮುಂದೊಂದಿನ ನಿಮ್ಗೆ ಅರ್ಥ ಆಗುತ್ತೆ. ನಾನು ಈ ಡಿಸಿಷನ್ ತಗೊಂಡಿದ್ದಕ್ಕೆ ನನ್ನ ಹೋಗ್ಲಿ ನೀವು ಖುಷಿ ಪಡ್ತೀರಾ. ವಿಕ್ರಾಂತ್ ಏನೋ ಮೋಡಿ ಮಾಡಿದಾನೆ ಅಂತ ಅನ್ಸುತ್ತೆ. ನಾನೇನ್ ಮಾಡಿಲ್ಲ ಬ್ರೋ. ಫ್ಯೂಚರಲ್ಲಿ ಸುಮನನ್ ಲೈಫು ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಅವಳಿಗೆ ತಿಳಿ ಹೇಳ್ದೆ ಅಷ್ಟೇ. ಸಾಕು ಸಾಕು ಚಿಕ್ಕ ಯಜಮಾನ್ರೆ, ಅದಕ್ ಮೀರಿ ನೀನು ಹೇಳ್ಬೇಡಿ. ನಿನ್ ಮಗಳನ್ನ ನಯನಿನೇ ಬೆಳೆಸ್ತಾಳ ಹೇಗೆ? ಅದಕ್ಕೆಲ್ಲ ನಾನ್ ಬಿಡಲ್ಲ ಅತ್ತೆ, ಹೆಸರಿಡೋವರೆಗೂ ಅಷ್ಟೇ. ಅದಾದ್ಮೇಲೆ ನನ್ ಮಗುನ ನನ್ ಗಂಡನ್ ಪೂಜೆ ಮಾಡಿದ್ಮೇಲೆ ನಿಮ್ಗೆ ಇಷ್ಟ ಆಗೋ ಹೆಸರನ್ನ ಮಗುಗಿಡ್ಬೋದು. ಹೆಸರು ಡಿಸೈಡ್ ಆಗೋಗಿದೆ ಪುರೋಹಿತ್ರೆ. ನೀವು ಪೂಜೆನ ಮುಗಿಸಿ ಆರತಿನ ಮಾಡಿದ್ರೆ ಮಿಕ್ಕಿದ ಕೆಲಸ ಮಾಡಬಹುದು. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶ್ರೀಮನ್ಮಹಾಗಣಾಧಿಪತಯೇ ನಮೋ ನಮಃ. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮೋಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಶ್ರೀಮನ್ಮಹಾಗಣಾಧಿಪತಯೇ ನಮೋ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಮಹಾಸರಸ್ವತ್ಯೈ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ನಿಮ್ಮಲ್ಲಿ ದೊಡ್ಡವ್ರು ಯಾರು? ನಾನೇ. ಪ್ರೈಸ್ ಗೆದ್ದಿರೋ ತರ ನಾನೇ ಅಂತಿದ್ದಾರೆ. ಹೇಯ್, ಏನಂದೆ? ಪೂಜೆ ಶುರು ಮಾಡಿ ಅಂತ ಹೇಳ್ದಿರಿ. ಜಾತಕದಲ್ಲಿರೋ ಜನ್ಮ ನಕ್ಷತ್ರದ ಪ್ರಕಾರ ವ್ಯಾವಹಾರಿಕವಾಗಿ ಒಂದು ಹೆಸರಿಡ್ಬೋದಮ್ಮ. ಎರಡಕ್ಕೂ ಒಂದೇ ಹೆಸರು ಪುರೋಹಿತ್ರೆ. ನನ್ ಮಗನ ಹೆಸರು ಬದರಿನಾಥ. ಅದಕ್ಕೆ ಆ ಹೆಸರು ಕೇಳ್ತಿದ್ರೆ ತಾತ ಮತ್ತೆ ಹುಟ್ಟು ಬಂದಿರೋ ತರ ಅನ್ನಿಸ್ತಿದೆ. ಇವ್ರ ತಾತ ಹೆಸರು ಹೇಳೋದಕ್ಕೆ ಒಂಥರ ಇರುತ್ತೆ ವಿಶಾಲ್, ಅದಕ್ಕೆ ನಾನು. ಹೇಯ್, ಪದೇ ಪದೇ ಹೇಳಿದ್ನ ಹೇಳ್ತೀಯಾ? ಅಕ್ಕಿಲಿ ಹೆಸರು ಬರೆಯೋದಕ್ಕೆ ಹೇಳಿದ್ದಾರೆ, ಬರಿತಾ ಇದ್ದೀನಿ. ನೀವು ಕೊಡಿ ಪುರೋಹಿತ್ರೆ. ತಗೊಳ್ಳಿ. ಓಂ ಶ್ರೀಮನ್ಮಹಾಗಣಾಧಿಪತಿಯೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ತಗೊಳಪ್ಪ. ಓಂ ಮಹಾ ಸರಸ್ವತಿಯೇ ನಮಃ.
ಹೇಳ್ರಿ. ಓಂ ಓಂ ಶ್ರೀ ಶ್ರೀ ಬದರಿ ಬದ್ರಿ ನಾಥ. ನಾಥ. ಕ್ಲಾಪ್ಸ್ ಹೊಡಿರಿ. ಓಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಮಹಾಸರಸ್ವತ್ಯೈ ನಮೋ ನಮಃ. ನಿಮ್ಮ ತಟ್ಟೆಲ್ಲೂ ಮಗು ಹೆಸರನ್ನ ಬರೆಯಪ್ಪ. ಯಾಕೆ ನಿಲ್ಸ್ಬಿಟ್ರಿ ಯಜಮಾನ್ರೆ? ಏನ್ ಬ್ರೋ? ವಿಕ್ರಾಂತ್, ಬರೆದ ಮೇಲೆ ಮತ್ತೆ ಬದಲಾವಣೆ ಎಲ್ಲನೂ ಏನೂ ಇರಬಾರ್ದು. ಸುಮನಾ ಎಲ್ಲದಕ್ಕೂ ಒಪ್ಪಿದಾಳ? ಗಾನವಿ ಅನ್ನೋ ಹೆಸರಿಡಕ್ಕೆ ನಾನು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೀನಿ ಬಾವಾ. ಇವತ್ತು ಹೆಸರು ಬರಿತೀರಾ, ನಾಳೆ ನನ್ ಮಗು ಹೆಸರಲ್ಲಿ ಇನ್ನೇನೋ ಬರಿತೀರಾ. ಅದು ವಿಷಯ. ಮಕ್ಕಳೇ ನಮ್ಮ ಭವಿಷ್ಯ ಆಗಿರುವಾಗ ಏನ್ ತ್ಯಾಗ ಮಾಡೋದಕ್ಕೂ ಸಿದ್ಧ ಸುಮನ. ನೀವ್ ಬರೀರಿ ಯಜಮಾನ್ರೆ. ಮಗು ಹೆಸರು ತುಂಬಾ ಚೆನ್ನಾಗಿದೆಯಮ್ಮ. ನಮ್ಮ ಅತ್ತೆ ಹೆಸರು ಕೂಡ ಇದ್ರಲ್ಲಿ ಸೇರ್ಕೊಂಡಿದೆ ಪುರೋಹಿತ್ರೆ. ಗಾ ಗಾಯತ್ರಿ ನಮ್ಮ ಅತ್ತೆ ಹೆಸರು. ನಾ ನಯನಿ ನನ್ನ ಹೆಸರು. ವಿ ವಿಶಾಲ್ ನನ್ನ ಗಂಡನ ಹೆಸರು. ಚಪ್ಪಾಳೆ ಹೊಡಿರಿ. ಓಂ ಶ್ರೀಮನ್ಮಹಾಗಣಾಧಿಪತಯೇ ನಮೋ ನಮಃ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಶ್ರೀಕಾಂತಾಯ ಕಲ್ಯಾಣಮೃಧೇರ್ಧೇರ್ಧಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ರಾಜಾಧಿರಾಜಾಯ ಪ್ರಸಜ್ಯಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ. ಸಮೇ ಕಾಮಾನ್ ಕಾಮಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು. ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮೋ ನಮಃ. ಕರ್ಪೂರ ಪರಿಮಳ ಶೋಭಿತ ಮಂಗಳ ನೀರಾಜನಂ ಸಮರ್ಪಯಾಮಿ. ದೀಪಂ ದರ್ಶಯಾಮಿ. ಈಗ ಬಲಗಿವಿಲಿ 3 ಸಲ ನೀವಿಟ್ಟಿರೋ ಹೆಸರನ್ನ ನೀವು 3 ಸಲ ಗುಟ್ಟಾಗಿ ಹೇಳಿ. ಗುಟ್ಟಾಗಿ ಯಾಕೆ ಹೇಳ್ಬೇಕು ಪುರೋಹಿತ್ರೆ? ಎಲ್ರಿಗೂ ಹೆಸರು ಗೊತ್ತಲ್ವಾ? ಮಗುಗೆ ಒಳ್ಳೆ ಹೆಸರು ಸಿಗ್ಲಿ ಅಂತ, ದೊಡ್ಡ ವ್ಯಕ್ತಿ ಆಗ್ಲಿ ಅಂತ, ಒಳ್ಳೆ ಭವಿಷ್ಯ ಸಿಗ್ಲಿ ಅಂತ ಆಶೀರ್ವಾದ ಮಾಡ್ತಾ ಹೆಸರನ್ನ ಮಗು ಕಿವಿಲ್ ಹೇಳ್ಬೇಕಾದ್ರೆ ನಿನ್ನಂತವಳ ದೃಷ್ಟಿ ತಾಗ್ಬಾರ್ದು ಅಂತಾನೆ ಗುಟ್ಟಾಗಿ ಹೇಳೋದು. ಈಗ ಅರ್ಥ ಆಯ್ತೇನಮ್ಮ? ವಲ್ಲಭ ನೀನ್ ಹೇಳಪ್ಪ. ಬದ್ರಿ ಬದ್ರಿನಾಥ ಬದ್ರಿನಾಥ. ಗಾನವಿ ಗಾನವಿ ಗಾನವಿ. ಬ್ರೋ, ನಿನ್ನ ಮಗಳನ್ನ ಎತ್ಕೊಂಡು ಹೋಗಿದ್ದ ಪಾಪನ ಸ್ವಲ್ಪನಾದರೂ ಕಡಿಮೆ ಮಾಡ್ಕೊಳ್ಳೋಕ್ಕೆ ಅಂತ ನಿನ್ನ ಮಗಳಿಗೆ ನೀನು ಹೆಸರಿಡೋ ಥರ
ನೀನೆ ತೊಟ್ಲಲ್ಲಿ ಹಾಕಿ ತೊಟ್ಲು ಶಾಸ್ತ್ರ ಮಾಡೋ ಥರ ಸುಮನನ್ನ ಕಷ್ಟಪಟ್ಟು ಕನ್ವಿನ್ಸ್ ಮಾಡಿದೆ. ನಿಮ್ಮಿಬ್ಬರ ಜೊತೆ ನಿನ್ನ ಮಗಳು ಗಾನವಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ನಿಮ್ಮ ಹಾಗೆ ಅವಳಿಗೂ ಬಂಗಾರದಂಥ ಭವಿಷ್ಯ ಇರಲಿ.